ಹೆಸರೇನ್ರಿ ಅಮ್ಮ? ಮುತ್ತಮ್ಮ. ಮುತ್ತಮ್ಮ. ಯಾವ ಊರ್ರಿ? ಕಡಗೋಡು. ಕಡಗೋಡು. ಎಷ್ಟು ವರ್ಷ ಅಂದ್ರಿ? 9. ಬಿ ಪಿ ಶುಗರ್ ಏನಾರ? ಏನೂ ಇಲ್ಲ, ಆರಾಮಾಗಿದ್ದೀರಾ? ಇಷ್ಟು ವರ್ಷ ಆದ್ರೆ ಆರಾಮಾಗಿ ಕೆಲಸ ಮಾಡ್ತಾ ಇದ್ದೀರಾ? ಎಲ್ಲ ಮಾಡ್ತಾ ಇದ್ದಾರೆ. ಎಷ್ಟು ಗಂಟೆ ಮಲಗ್ತೀರಿ? ಮಲಗೋದು ಇವಾಗ 9, 8 9 ಗಂಟೆ ಒಳಗೆ ಮನೆಗೆ ಬರ್ತೀವಿ. ಊಟ ರಾತ್ರಿ? ರಾತ್ರಿ ಊಟ ಅದ 7 ಗಂಟೆ ಆಗಿ ಹೋಗ್ತದೆ, 7 7:30. 7:30ಗೆ ಊಟ ಮುಗಿಸ್ಬಿಡ್ತೀರಿ ಅಲ್ರಿ? ಬೆಳಗ್ಗೆ ಹೇಳದ್ರಿ? ಬೆಳಿಗ್ಗೆ ಹೇಳೋದು 5 ಗಂಟೆ. 5 ಗಂಟೆಗೆ? ಮೊದಲೆಲ್ಲ 3:30 4 ಗಂಟೆಗೆ ಎದ್ದು ಬಿಡ್ತಿದ್ವಿ. ಅಷ್ಟು ಬೇಗ? ಎದ್ದು ನಾವು ಹೊರಗೆ ಹೋಗ್ಬೇಕು ನೋಡ್ರಿ. ಎಲ್ಲ ಅಡುಗೆ ಮಾಡ್ಕೊಂಡು ಮತ್ತೆ ಮಧ್ಯಾಹ್ನ ಊಟ ಮಕ್ಕಳಿಗೆ ತಿಂಡಿ ಶಾಲೆಗೆ ಹೋಗೋರ್ನೆಲ್ಲ ಕಳಿಸ್ಬೇಕು ಮಕ್ಕಳನ್ನ. ಅಷ್ಟೆಲ್ಲ ಮಾಡೋಕೆ 3:30 4 ಗಂಟೆಗೆ ಎದ್ದು ಬಿಡ್ತೀವಿ ಅಲ್ರಿ? ಈಗ ಸ್ವಸ್ತಿರ್ ಬಂದ್ಮೇಲೆ ಸ್ವಲ್ಪ ಅದ 5 ಗಂಟೆ 5:30 ಹಿಂಗೆ ಈಗಲೂ ಎಲ್ಲ ಕೆಲಸ ಮಾಡ್ತೀರಿ? ಇಲ್ಲಿ ಎಲ್ಲ ಕೆಲಸ ಏನು ಮಾತ್ರೆ ಗಿತ್ರೆ ಏನೂ ಇಲ್ಲ? ಏನಿಲ್ಲ. ಈಗಲೇ ಎಷ್ಟು ಗಂಟೆಗೆ ಹೇಳ್ತೀರಿ? ಈಗೆಲ್ಲ ಹೇಳೋದು 6:30 ಹೇಳೋದು ಎದ್ದು ಬಿಡ್ತಾರೆ 6 ಗಂಟೆ. ಎಲ್ಲ ಕೆಲಸ ಮಾಡ್ತೀರಿ? ಗದ್ದೆ ಕೆಲಸನೂ ಮಾಡ್ತೀರಿ? ಗದ್ದೆ ಕೆಲಸ ಮಾಡ್ತೇವೆ. ಈಗ ನಮ್ಮ ಗಂಡು ಮಕ್ಕಳು ಕಳಿಸೋದಿಲ್ಲ, ಕಳ್ಸೋದಿಲ್ಲ. ಎಲ್ಲ ಜನ ಬೈತಾರೆ. ಇನ್ನೂ ಏನು ಕಳಿಸ್ತೀರಿ? ಸ್ವಸ್ತಿರ್ 3 ಜನ ಬಂದರು, 3 ಜನ ಸ್ವಸ್ತಿರ್ ಎಲ್ಲ ಒಟ್ಟಿಗೆ ಇದ್ದೀರಿ? ಒಟ್ಟಿಗೆ ಇದೆ. ಒಟ್ಟು ಕುಟುಂಬ? ಒಟ್ಟು ಕುಟುಂಬ. ಒಂದು ಕುಟುಂಬ ಬೆಂಗಳೂರಾಗೈತಿ, ಸಣ್ಣ ಒಂದು. ಈ 2 ಕುಟುಂಬ ಇಲ್ಲೇ ಇದೆ. ಈಗಲೂ ಆರಾಮಾಗಿ ಎಲ್ಲ ಕೆಲಸ ಮಾಡ್ತೀರಿ? ಆರಾಮಾಗಿ. ಮೊದಲೆಲ್ಲ ಚಾಪಿ ಹೆಣಿತಿದ್ವಿ, ಹೆಣಿಕೆ ಹೆಣಿತಿದ್ವಿ, ಇವೆಲ್ಲ ಲೇಸು ಅದು ಇದು ಮೊದಲೆಲ್ಲ ಇತ್ತಲ್ರಿ, ಅವೆಲ್ಲ ಮಾಡಿದ್ವಿ. ಈಗ ಈಗ ಕೌದಿ ಹೊಲಿತೀವಿ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ದೊಡ್ಡರಿಗೆ ಎಲ್ಲ. ಕುಂತಿರೋದಿಲ್ಲ, ಮತ್ತು ಕೈಯ ಕೆಲಸ ಬೇಕು. ಕೆಲಸ ಬೇಕು. ನಿಮ್ಮ ಆರೋಗ್ಯದ ಗುಟ್ಟೇನ್ರಿ ಅಮ್ಮ? ಈಗ ಹುಟ್ಟಿದ ನಮ್ಮ ಆರೋಗ್ಯಕ್ಕೆ ನಾವು ಊಟ ತಿಂಡಿ ಕರೆಕ್ಟ್ ಮಾಡ್ಕೋಬೇಕು. ಅದೇ ಬೇಗ ಮಲಗಬೇಕು, ಬೇಗ ಮಲಗಬೇಕು, ನಿದ್ದೆ ಸರಿ ಆಗಬೇಕು, ಬೇಗ ಹೇಳ್ಬೇಕು ರೀ. ಹೇಳ್ಬೇಕು. ಅದ ವ್ಯಾಯಾಮ ಆದಂಗೆ ಆಗ್ತೈತಿ. ಅಷ್ಟೇ. ಈಗ ಓಣಿ ಮಾಡಿ ರೋಡ್ ಮಾಡಿ ಹೋಗಿ ವ್ಯಾಯಾಮ ಮಾಡೋದು ನಮ್ಮ ಮನೆಯಾಗ ನಮ್ಮ ವ್ಯಾಯಾಮ ಆದಂಗೆ ಆಗಿದೆ.